Good evening, children. In yesterday's class, you have learnt about Rajiv and his father Madhav were very happy and they went to the lighthouse. ಅಲ್ವಾ, ಅವರು ಲೈಟ್ ಹೌಸ್ಗೆ ಹೋಗಿದ್ದಾರೆ. ರಾಜೀವ್ ಮತ್ತು ಅವರಪ್ಪ ಅಲ್ಲಿ ಏನೇನು ನೋಡಿದ್ರು? ಲೈಟ್ ಹೌಸ್ ನೋಡ್ತಾರೆ. 5 ಗಂಟೆಗೆ ಅವ್ರ ಮನೆಯಿಂದ ಹೊರಡ್ತಾರೆ. 6 ಗಂಟೆಗೆ ಅಲ್ಲಿ ಲೈಟ್ ಹೌಸ್ ಹತ್ರ ತಲುಪ್ತಾರೆ. ಮಾಧವ್ ಕೇಳ್ತಾನೆ, ಲೈಟ್ ಹೌಸ್ ಅಂದರೆ ಏನು ಯೂಸು ಲೈಟ್ ಹೌಸಿಂದ ಏನು ಪ್ರಯೋಜನ ಅಂತೆಲ್ಲ ಕೇಳ್ತಾನೆ. ಅವಾಗ ಅವರಪ್ಪ ಎಲ್ಲ ಹೇಳ್ತಾರೆ. ಮಾಧವ್, ಲೈಟ್ ಹೌಸು ಏನಕ್ಕೆ ಉಪಯೋಗ, ಯಾವುದು ಲೈಟ್ ಹೌಸಿಂದ ಸೇಲರ್ಸಿಗೆ ಎಷ್ಟು ಉಪಯೋಗ ಅಂತೆಲ್ಲ ನೀವು ಹಳೆ ಕ್ಲಾಸ್ ಎಸ್ಟರ್ಡೇಸ್ ಕ್ಲಾಸಲ್ಲಿ ನೀವೆಲ್ಲ ತಿಳ್ಕೊಂಡಿದ್ದೀರಾ, ಹಿಂದಿನ ಕ್ಲಾಸಲ್ಲಿ ಅಲ್ವಾ. ಮತ್ತು ರಾಜೀವು ತುಂಬ ಕ್ಯೂರಿಯಸ್ ಆಗಿರ್ತಾನೆ. ಲೈಟ್ ಹೌಸ್ ಅಂದರೆ ಇನ್ನೂ ಏನು ಹೆಚ್ಚಿಗೆ ತಿಳ್ಕೊಳ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ತುಂಬ ಖುಷಿಯಾಗಿರುತ್ತೆ ರಾಜೀವ್ ಅವನು ತಂದೆ ಹತ್ರ ತುಂಬ ಡೌಟ್ಸ್ ಕೇಳ್ತಾ ಇರ್ತಾನೆ. ನಿಮಗೆ ತುಂಬ ಕ್ಯೂರಿಯಸ್ ಆದಾಗ ನೀವು ಕೇಳ್ತಿರಲ್ಲ ಮಕ್ಕಳ, ಅದು ಹೇಗಿದೆ, ಅದೇನು ಇದೇನು ಅಂತ. ಅದೇ ಥರ ರಾಜೀವ್ ಕೂಡ ಕೇಳ್ತಾನೆ. ಅವನಿಗೆ ತುಂಬ ಖುಷಿಯಾಗಿರುತ್ತೆ. ಅದು ಲೈಟ್ ಹೌಸಿಂದ ಏನು ಪ್ರಯೋಜನ ಅಂತೆಲ್ಲ ಕೇಳ್ತಾನೆ. ನೀವೆಲ್ಲ ಹಳೆ ಕ್ಲಾಸಲ್ಲಿ ಎಲ್ಲ ತಿಳ್ಕೊಂಡಿದ್ದೀರಾ. ಈಗ ಮುಂದೆ ರಾಜೀವ್ ಇನ್ನೂ ಏನೇನು ಕೇಳ್ತಾನೆ, ಇನ್ನೂ ಏನೇನು ಉಪಯೋಗ ಇದೆ ಲೈಟ್ ಹೌಸಿಂದ ಅಂತೆಲ್ಲ ನಾವು ತಿಳ್ಕೊಳ್ಳೋಣ. ಓಕೆ. ರಾಜೀವ್ ವಾಸ್ ಕ್ಯೂರಿಯಸ್, ಅವನಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಹೀ ಸೆಡ್, ಬಟ್ ಹೌ ಡು ದೇ ವರ್ಕ್? ಈಗ ಅಪ್ಪ ನೀವು ಹೇಳಿದ್ರಿ ಲೈಟ್ ಹೌಸ್ ಅಂದರೆ ಏನು, ಸೇಲರ್ಸಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ. ಬಟ್ ಅದು ಹೇಗೆ ವರ್ಕ್ ಆಗುತ್ತೆ ನಂಗೆ ಗೊತ್ತಿಲ್ವಲ್ಲ. ಸೊ ಈಗ ಮಾಧವ್ ಏನು ಹೇಳ್ತಾನೆ ಅನ್ನೋದನ್ನು ನಾವು ನೋಡೋಣ. ಮಾಧವ್ ರಿಪ್ಲೈಡ್, ಮಾಡರ್ನ್ ಲೈಟ್ ಹೌಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಎಲೆಕ್ಟ್ರಿಸಿಟಿ ಯೂಸ್ ಮಾಡುತ್ತಲ್ವ ಮಾಡರ್ನ್ ಲೈಟ್ ಹೌಸ್ಗೆ. ಈಗ ಎಷ್ಟೊಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳಿಗೆಲ್ಲ ಏನು ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಸೊ ಮಾಧವ್ ರಿಪ್ಲೈಡ್, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಅದು ಎಲೆಕ್ಟ್ರಿಕ್ ಲೈಟ್ಸ್ ಯೂಸ್ ಮಾಡಿಕೊಂಡು ಮೇಲ್ಗಡೆ ಲೈಟನ್ನ ಬರ್ನ್ ಮಾಡುತ್ತೆ, ಗ್ಲೋ ಆಗುತ್ತೆ ಲೈಟು ಅಂತ ಅವ್ರ ತಂದೆ ಹೇಳ್ತಾರೆ. ನೀವು ನೆನ್ನೆ ಎಷ್ಟೊಂದು ಪದಗಳ ಅರ್ಥ ತಿಳ್ಕೊಂಡ್ರಿ. ಥ್ರಿಲ್ಡ್, ಸೇಲರ್, ಶೋರ್, ಇದೆಲ್ಲ ನೀವು ನೆನ್ನೆ ತಿಳ್ಕೊಂಡಿದ್ರಿ ಅಲ್ವಾ, ನೆನ್ನೆ ಪಾಠದಲ್ಲಿ ಬಂದಿತ್ತಲ್ವ. ಥ್ರಿಲ್ಡ್ ಅಂದರೆ ಏನು, ಮತ್ತೊಂದು ಸರಿ ನೋಡೋಣ. ಎಕ್ಸೈಟೆಡ್. ಸೇಲರ್ ಅಂದರೆ ಒನ್ ಹೂ ಟ್ರಾವೆಲ್ಸ್ ಇನ್ ದ ಸೀ, ನಾವಿಕ. ಶೋರ್ ಅಂದರೆ ಲ್ಯಾಂಡ್ ನೆಕ್ಸ್ಟ್ ಟು ದ ಸಿ, ಅಂದರೆ ನದಿ ದಂಡೆ. ಈಗ ಮುಂದೆ ಏನಾಯಿತು ತಿಳ್ಕೊಳ್ಳೋಣ. ರಾಜೀವ್ ಆಸ್ಟ್, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ? ಓಕೆ ಅಪ್ಪ, ನೀವು ಇವಾಗ ಹೇಳ್ತೀರಾ ಎಲೆಕ್ಟ್ರಿಸಿಟಿ ಇದೆ, ಅದು ರನ್ ಆಗುತ್ತೆ. ಮುಂಚೆ ಎಲ್ಲ ಎಲೆಕ್ಟ್ರಿಸಿಟಿನೇ ಇರಲಿಲ್ವಲ್ಲ, ಇನ್ನೂ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಇರಲಿಲ್ವಲ್ಲ. ಅವಾಗೆಲ್ಲ ಹೇಗೆ ಲೈಟ್ ಹೌಸು ಇರ್ತಿತ್ತು? ಅವಾಗೆಲ್ಲ ಇರ್ತಿತ್ತ ಲೈಟ್ ಹೌಸು. ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ? ಅವಾಗೆಲ್ಲ ಜನ ಏನು ಮಾಡ್ತಾಯಿದ್ರು, ಇವಾಗ ಏನು ಮಾಡ್ತಾಯಿದ್ರು ಆ ಜನ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈಗ ಅವ್ರ ಅಪ್ಪ ಹೇಳ್ತಾರೆ ನೋಡಿ. ಮಾಧವ್ ಲಾಫ್ಟ್. ನಿಮ್ಮ ತಂದೆ ಅಥವಾ ತಾಯಿ ನೀವೇನಾದರೂ ಕ್ವಶನ್ ಕೇಳಿದ್ರೆ ಅದು ಹಾಗಲ್ಲ ಹೀಗೆ ಅಂತ ನಕ್ಬಿಟ್ಟು ಹೇಳ್ತಾರಲ್ವ, ಅದೇ ಥರ ಮಾಧವ್ ಲಾಫ್ಟ್. ಯು ಆರ್ ಎ ಕ್ಲೆವರ್ ಬಾಯ್, ನೀನು ತುಂಬ ಜಾಣ ಇದೆಯಾ. ಯು ಆರ್ ಎ ಕ್ಲೆವರ್ ಬಾಯ್ ಮೈ ಸನ್. ಇನ್ ಓಲ್ಡನ್ ಡೇಸ್, ಆವಾಗ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು? ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್. ಮರದ ಕಟ್ಟಿಗೆಗಳನ್ನು ಇಟ್ಟು, ಎತ್ತರವಾದ ಪ್ರದೇಶದಲ್ಲಿ ಮರದ ಕಟ್ಟಿಗೆಗಳನ್ನು ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಉರಿಸ್ತಾ ಇದ್ರು. ಆವಾಗ ಅದ್ರ ಲೈಟು ಸುತ್ತ ಹರಡೋದಲ್ವಾ, ಆವಾಗ ದೂರ ಜಾಗಕ್ಕೆ ಕಾಣಿಸೋದು ಲೈಟು. ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಹೈ ಪ್ಲೇಸಸ್ ಆನ್ ದ ಶೋರ್. ನದಿ ದಂಡೆ ಹತ್ತಿರ ಇರೋ ಹೈಟ್ ಆಗಿರೋ ಪ್ಲೇಸಸ್ಸಲ್ಲಿ ಮರದ ಕಟ್ಟಿಗೆಗಳನ್ನು ಇಟ್ಟು ಬೆಂಕಿ ಹಚ್ಚಿ ಉರಿಸ್ತಾ ಇದ್ರು. ಲೇಟರ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕ್ಯಾಂಡಲ್ ಇನ್ವೆನ್ಷನ್ ಮಾಡಿದ್ರು. ಲೇಟರ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವೇರ್ ಯೂಸ್ಡ್ ಇನ್ ವಿತ್ ಅ ಗ್ಲಾಸ್. ಕ್ಯಾಂಡಲ್ಸನ್ನು ಬರ್ನ್ ಮಾಡ್ತಾಯಿದ್ರು. ಆಮೇಲೆ ಕ್ಯಾಂಡಲ್ಸ್ಗೆ ಗಾಳಿ ಬಂದುಬಿಟ್ರೆ ಆರೋಗುತ್ತಲ್ವಾ, ಸೊ ದೇ ಯೂಸ್ಡ್ ಗ್ಲಾಸ್ ಅರೌಂಡ್ ಇಟ್. ಸುತ್ತ ಗ್ಲಾಸ್ ಇಟ್ಟಿದ್ರು. ಆವಾಗ ಗಾಳಿ ಬಂದ್ರೂ ಅದು ಕ್ಯಾಂಡಲಲ್ಲಿರೋ ದೀಪ ಆರೋಗಬಾರ್ದು ಅಂತ. ಲೇಟರ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವೇರ್ ಯೂಸ್ಡ್ ವಿತ್ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವಿಂಡ್. ಗಾಳಿ ಬಂದು ಅದು ಕ್ಯಾಂಡಲ್ ಲೈಟು ಆರೋಗಬಾರ್ದು ಅಂತ ಗ್ಲಾಸ್ ಇಟ್ಟಿದ್ರು. ಮುಂದೇನಾಯಿತು ನೋಡೋಣ. ಯು ನೋ ರಾಜೀವ್, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವೇರ್ ಬಿಲ್ಟ್, sailors who got lost in the sea had no way of getting out. ಅವಾಗಿನ ಹಳೆ ಕಾಲದಲ್ಲಿ ಲೈಟ್ ಹೌಸ್ ಇರ್ತಿರ್ಲಿಲ್ಲ. ಅವಾಗ ಎಷ್ಟೊಂದು ಜನ ಸೇಲರ್ಸ್ ಅಂದರೆ ಯಾರು, ನಾವಿಕರು. ಹೂ ಗಾಟ್ ಲಾಸ್ಟ್ ಇನ್ ದ ಸಿ, ಅವ್ರಿಗೆ ನದಿ ಮಧ್ಯದಲ್ಲಿ ಸಮುದ್ರದ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಅವ್ರಿಗೆ ಸುತ್ತ ನೀರು, ಅವ್ರಿಗೆ ಗೊತ್ತೇ ಆಗಲ್ಲ ಯಾವ ಕಡೆ ಹೋಗಬೇಕು ಅಂತ. ಕತ್ಲಾದಾಗಂತೂ ಅವ್ರಿಗೆ ತುಂಬ ಕಷ್ಟ ಆಗೋದು. ಅವಾಗ ಯಾವ ಕಡೆಯಿಂದ ಆಚೆ ಹೋಗೋದು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಅವರು ದಾರಿನ ಕಳ್ಕೊಂಡು ಬಿಡ್ತಾಯಿದ್ರು.
Sailors who got lost in the sea had no way of getting out, no way of getting back to the land. ಮತ್ತೆ ಅವರು ವಾಪಸ್ಸು ಎಲ್ಲಿ ಜಾಗ ಇದೆ, ನದಿ ದಂಡೆ ಇದೆ ಅಂತ ಬರೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. They also had the danger of dashing against the high rock in the darkness in the sea or being unable to see which was a safe place to land. ಅಂದರೆ ದೇ ಹ್ಯಾಡ್ ಆಲ್ಸೋ ಡೇಂಜರ್ ಆಫ್ ಡ್ಯಾಶಿಂಗ್. ಡ್ಯಾಶಿಂಗ್ ಅಂದರೆ ಈಗ ತುಂಬ ತುಂಬ ಬಂಡೆಗಳಿರುತ್ತಲ್ವ ನದಿ ಸಮುದ್ರದ ಮಧ್ಯದಲ್ಲಿ, ಆಗ ಬಡಿದುಕೊಂಡು ಈಗ ಶಿಪ್ಸ್ ಎಲ್ಲ ಹೈ ರಾಕ್ಸ್ಗೆ ತಗಲಿ ಬಡ್ದು ಆಗ ಅದು ಏನಾಗುತ್ತೆ, ಶಿಪ್ಸ್ ಎಲ್ಲ ಮಗಚ್ಕೊಂಡು ಬೀಳುತ್ತಲ್ವ ನದಿ ನೀರೊಳಗೆ, ಸಮುದ್ರದ ನೀರೊಳಗಡೆ. ಆಗ ಕತ್ಲೆನಲ್ಲಿ ಅವ್ರಿಗೆ ಕಾಣಿಸ್ತಿರಲಿಲ್ಲ. ಈ ಲೈಟ್ ಹೌಸ್ ಇದ್ದಿದ್ರೆ ಕತ್ಲೆಯಿಂದ ಗೊತ್ತಾಗ್ತಿರ್ಲಿಲ್ಲ, ಲೈಟ್ ಎಲ್ಲ ಕಾಣಿಸೋದು, ಅದರಿಂದ ಅವರು ಆಚೆ ಬರೋದಕ್ಕೆ ಸುಲಭ ಆಗುತ್ತೆ. ಅವಾಗೆಲ್ಲ ಇರಲಿಲ್ವಲ್ಲ ಲೈಟ್ ಹೌಸು, ಆವಾಗ ಕತ್ಲೆಯಿಂದ ಅಲ್ಲಿನ ಎಷ್ಟೊಂದು ಬಂಡೆಗಳನ್ನ ಬಡ್ದು ಅದು ನದಿಯಲ್ಲಿ ಸಮುದ್ರದಲ್ಲಿ ಮಗಚ್ಕೊಂಡು ಬಿಡೋದು ಶಿಪ್ಸು. ಅನೇಬಲ್ ಟು ಸಿ, ಯಾವುದು ಸೇಫೆಸ್ಟ್ ಪೊಸಿಷನ್ನು, ನಾವು ಎಲ್ಲಿ ನದಿ ದಂಡೆಗೆ ರೀಚ್ ಆಗಬೇಕು ಅನ್ನೋದು ಅವ್ರಿಗೆ ಸೇಲರ್ಸ್ಗೆ ಗೊತ್ತಾಗ್ತಾ ಇರಲ್ಲ. ಸೊ ದೀಸ್ ಲೈಟ್ ಹೌಸಸ್ ಗೈಡೆಡ್ ದೆಮ್ ಟು ಸೇಫ್ಟಿ. ಲೈಟ್ ಹೌಸಸ್ ಇರೋದ್ರಿಂದ ಅವ್ರಿಗೆ ಮುಂದೆ ಸರಿಯಾದ ಜಾಗಕ್ಕೆ, ಸೇಫ್ ಆದ ಜಾಗಕ್ಕೆ ತಲುಪಿಸೋಕ್ಕೆ ಸಹಾಯ ಮಾಡುತ್ತೆ ಸೇಲರ್ಸ್ಗೆ. ಯಾರಿಗೆ ಸಹಾಯ ಮಾಡುತ್ತೆ? ಲೈಟ್ ಹೌಸು ಸೇಲರ್ಸ್ಗೆ ಸಹಾಯ ಮಾಡುತ್ತೆ. ನೀವು ನೆನ್ನೆನೇ ಈ ಪಿಕ್ಚರ್ ನೋಡಿದಿರಲ್ವ, ಇದೇ ಲೈಟ್ ಹೌಸ್ ಪಿಕ್ಚರು. ಟಾಲ್ ಸ್ಟ್ರಕ್ಚರ್, ಉದ್ದವಾದ ಬಿಲ್ಡಿಂಗು, ಮೇಲ್ಗಡೆ ನೋಡಿ ಲೈಟ್ ಉರಿತಾ ಇದೆ. ಇದು ನದಿ ದಂಡೆ ಹತ್ರ ಇರೋದು, ಇದು ಸಮುದ್ರದ ಮಧ್ಯದಲ್ಲಿರೋದು. ಇದು ಸಮುದ್ರದ ದಡದಲ್ಲಿ, ಇದು ಸಮುದ್ರದ ಮಧ್ಯದಲ್ಲಿರೋ ಲೈಟ್ ಹೌಸು. ಮುಂದೇನಾಯಿತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈಗ ಅವನಿಗೆ ಗೊತ್ತಾಯಿತು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು, ಯಾವ ಥರ ಲೈಟ್ ಹೌಸ್ ಉಪಯೋಗಿಸ್ತಿದ್ರು. ಈಗ ಪವರ್ಫುಲ್ಲಾಗಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರೆ ಅಲ್ವಾ. ಮುಂದೇನಾಯಿತು ಲೆಸನಲ್ಲಿ ತಿಳ್ಕೊಳ್ಳೋಣ. ರಾಜೀವ್ ಆಸ್ಟ್ ಪಾಪ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಡ್. ಇಷ್ಟೆಲ್ಲ ಹೇಳಿದ್ರಲ್ಲಪ್ಪ, ಈಗ ಫಸ್ಟ್ ಲೈಟ್ ಹೌಸು ಎಲ್ಲಿ, ಯಾವ ಜಾಗದಲ್ಲಿ ಕಟ್ಟಿದ್ರು ಅಂತ ಕೇಳ್ತಾನೆ ರಾಜೀವ್. ನೀವು ಕೇಳ್ತಾರಲ್ಲ ಕ್ಯೂರಿಯಾಸಿಟಿಯಿಂದ. ಸೊ ರಾಜೀವ್ ಅಪ್ಪ ಹೇಳ್ತಾರೆ, ಐ ಡೋಂಟ್ ನೋ ಮೈ ಸನ್, ನನಗೆ ಗೊತ್ತಿಲ್ಲ ಲೈಟ್ ಹೌಸ್ ಎಲ್ಲಿ ಫಸ್ಟ್ ಕಟ್ಟಿದ್ದು. ಬಟ್ ಐ ಬಿಲೀವ್ ದಟ್ ಇನ್ ಓಲ್ಡನ್ ಡೇಸ್ ಮೆನಿ ಫಿಶರ್ಮ್ಯಾನ್ ವೆರ್ ಲಾಸ್ಟ್ ಇನ್ ದ ಸಿ. ಫಿಶರ್ಮ್ಯಾನ್ ಅಂದರೆ ಯಾರು? ಮೀನುಗಾರರು. ಎಷ್ಟೊಂದು ಜನ ಮೀನುಗಾರರು ಆವಾಗಿನ ಕಾಲದಲ್ಲಿ ಸಮುದ್ರಕ್ಕೆ ಮೀನು ಹಿಡಿಯೋಕ್ಕೆ ಹೋಗ್ತಾರಲ್ವಾ, ಆವಾಗ ಕಳೆದೋಗ್ಬಿಟ್ಟಿದ್ರಂತೆ. ಆ್ಯಂಡ್ ವೇರ್ ಅನೇಬಲ್ ಟು ರಿಟರ್ನ್ ಹೋಮ್. ಅವರಿಗೆ ಮನೆಗೆ ವಾಪಸ್ ಬರೋದಕ್ಕೆ ದಾರಿನೇ ಗೊತ್ತಾಗಲ್ಲ, ಯಾಕಂದರೆ ಸಮುದ್ರದ ಮಧ್ಯದಲ್ಲಿ ಇರ್ತಾರೆ, ನೀರು ಎಲ್ಲ ಕಡೆ ಸುತ್ತ, ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗಲ್ಲ. ಸೊ ಅವಾಗ ಏನು ಮಾಡಿದ್ರು ಅವರು ನೋಡೋಣ. ಸೊ but I believe that in olden days many fishermen were lost in the sea and were unable to return home. ಅವ್ರಿಗೆ ಮನೆಗೆ ಬರೋಕ್ಕೆ ದಾರಿ ಗೊತ್ತಾಗಲ್ಲ. The people on the land were worried. ಅವ್ರ ಮನೆಯವ್ರಿಗೆಲ್ಲ ಭಯ ಆಗುತ್ತಲ್ವಾ, ಅಯ್ಯೋ ಎಲ್ಲೋದ್ರಪ್ಪ, ಸಮುದ್ರದ ಮಧ್ಯದಲ್ಲಿ ಹೋಗಿದ್ದಾರೆ, ಏನು ಮಾಡೋದಪ್ಪ ಅಂತ ಭಯ ಪಡ್ತಾರೆ. and yet they were helpless to guide them. so then a group of clever boy, ಅದೇ ಥರ ಎಷ್ಟೊಂದು ಜನ ಕ್ಲೆವರ್ ಬಾಯ್ ಇದ್ರಲ್ವಾ. so then a group of clever ಕ್ಲೆವರ್ ಯಂಗ್ ಮ್ಯಾನ್ ಹಿಟ್ ಅಪಾನ್ ದಿಸ್ ಐಡಿಯಾ. ಅವ್ರಿಗೆ ಐಡಿಯಾ ಬರುತ್ತೆ, ಅವ್ರ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅವ್ರಿಗೆ ಬೆಳಕಿರೋದಿಲ್ಲ, ಆಗ ಒಂದು ಐಡಿಯಾ ಮಾಡಲೇಬೇಕಲ್ವಾ. ಸೊ ಅವ್ರು ಏನು ಮಾಡಿದ್ರು, ದೇ ಕಲೆಕ್ಟೆಡ್ ಎ ಹ್ಯೂಜ್ ಲಾಗ್ಸ್ ಅಂದರೆ ಮರದ ಕಟ್ಟಿಗೆಗಳು, ತುಂಬ ದಪ್ಪವಾಗಿರೋ ಮರದ ಕಟ್ಟಿಗೆಗಳು. ಆ್ಯಂಡ್ ಲಾಟ್ ಆಫ್ ಡ್ರೈ ಬ್ರಾಂಚಸ್, ಈಗ ಒಣಗಿರುವಂತಹ ಈಗ ಮರದ ತೊಗಟೆಗಳು, ಈಗ ಎಷ್ಟೊಂದು ಸಣ್ಣ ಮರದ ಚಕ್ಕೆಗಳು ಇರುತ್ತಲ್ಲ, ಮರದ ತೊಗಟೆಗಳು ಅಂತಾರಲ್ಲ, ಅದನ್ನೇ ಬ್ರಾಂಚಸ್ ಅಂತ ಹೇಳ್ತಾರೆ. ಹ್ಯೂಜ್ ಲಾಗ್ಸ್ ಆ್ಯಂಡ್ ಲಾಟ್ ಆಫ್ ಡ್ರೈ ಬ್ರಾಂಚಸ್ ಆ್ಯಂಡ್ ಸೆಟ್ ಫೈರ್ ಟು ದೆಮ್. ಅಲ್ಲಿ ಎತ್ತರವಾಗಿರೋದು ನಾನು ತೋರಿಸಿದ್ನಲ್ಲ, ನದಿ ಸಮುದ್ರದ ದಂಡೆಯಲ್ಲಿ ಎತ್ತರವಾದ ಪ್ರದೇಶದಲ್ಲಲ್ವಲ್ಲ ಅವರು ಓಲ್ಡನ್ ಡೇಸಲ್ಲೆಲ್ಲ ಮಾಡ್ತಾಯಿದ್ದು. ಸೊ ಫಸ್ಟ್ ಟೈಮು ಇಲ್ಲಿ ಯಾವುದೋ ಒಂದು ಗ್ರೂಪ್ ಆಫ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಮರದ ಕಟ್ಟಿಗೆಗಳನ್ನು, ಎಷ್ಟೊಂದು ಮರದ ತೊಗಟೆಗಳನ್ನು, ಒಣ ಕಟ್ಟಿಗೆಗಳನ್ನು ಸುಟ್ಟು ಬೆಂಕಿ ಹಚ್ತಾರೆ. ಸೊ ದೇ ವೇರ್ ಲಾಫ್ಟ್. ಅವಾಗ ಎಲ್ಡರ್ ಪೀಪಲ್ ಎಲ್ಲ, ಏನಪ್ಪ ಇವರು ಏನೋ ಸುಟ್ಟಾಗ್ತಾ ಇದ್ದಾರೆ, ವೇಸ್ಟ್ ಆಗುತ್ತೆ ಅಷ್ಟೇ, ಏನು ಪ್ರಯೋಜನ ಇಲ್ಲ ಇದು ಅಂತ ತಿಳ್ಕೊತಾರೆ. ಅವರು ನಕ್ಬಿಡ್ತಾರೆ, ಏನೂ ಇಲ್ಲ, ಈ ಹುಡುಗರು ಸುಮ್ಮನೆ ಕೆಲಸ ಇಲ್ಲದೆ ಏನೋ ಮಾಡಿದ್ದಾರೆ ಅಂತ. ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್. ಆವಾಗ ಅವರು ಎಷ್ಟೊಂದು ಜನ ಫಿಶರ್ಮ್ಯಾನು ತಪ್ಪಿಸ್ಕೊಂಡಿರ್ತಾರಲ್ವಾ, ಅವರು ವಾಪಸ್ ಬರಲಿ ಅಂತ ಅವರು ಪ್ಲ್ಯಾನ್ ಮಾಡೋದು. ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್. ಆ ಫೈರನ್ನು ಅವರು ಆರಿಸೋದಿಲ್ಲ. ಇನ್ ದ ಅರ್ಲಿ ಹವರ್ಸ್ ಆಫ್ ದ ನೆಕ್ಸ್ಟ್ ಮಾರ್ನಿಂಗ್, ಆಗ ಆ ಫಿಶರ್ಮ್ಯಾನ್ಗಳಿಗೆ ಲೈಟ್ ಕಾಣಿಸ್ತಾ ಇದೆ, ಇಲ್ಲಿ ಸೇಫೆಸ್ಟ್ ಜಾಗ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಫಿಶರ್ಮ್ಯಾನ್ಗಳಿಗೆ. ಆಗ ಅವ್ರು ತುಂಬ ಖುಷಿ ಆಗ್ತಾರೆ. ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್ ಇನ್ ದ ಅರ್ಲಿ ಅವರ್ಸ್ ಆಫ್ ದ ನೆಕ್ಸ್ಟ್ ಮಾರ್ನಿಂಗ್. ಮಾರನೇ ದಿವಸ ಬೆಳಗ್ಗೆನೇ
ದ ಫಿಶರ್ ಮ್ಯಾನ್ ಸೇಲ್ಡ್ ಹೋಮ್, ಮನೆಗೆ ವಾಪಸ್ ಬಂದುಬಿಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಇಲ್ಲಿ ಜಾಗದಲ್ಲಿ ಬೆಂಕಿ ಉರಿತಾ ಇದೆ, ನಾವು ಇಲ್ಲಿ ಕರೆಕ್ಟಾಗಿ ಹೋದರೆ ನಮಗೆ ಮನೆ ತಲುಪ್ತೀವಿ ಅಂತ. ದೇ ಸೆಡ್ ದಟ್ ದೇ ಹ್ಯಾಡ್ ಬೀನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್ ಆ್ಯಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಆಫ್ ದ ಲೈಟ್. ಇಲ್ಲಿ ಬೆಂಕಿ ಹಚ್ಚಿರ್ತಾರೆ, ಅವಾಗ ಅವ್ರಿಗೆ ಬೆಳಕು ಕಾಣ್ತಾ ಇರುತ್ತಲ್ವಾ, ಸೊ ಅವ್ರಿಗೆ ಆ ಬೆಳಕಿನಿಂದ ಅವರು ಆಚೆ ಬರ್ತಾರೆ, ಸಮುದ್ರದ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ. ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ದ ಡಿಸ್ಟೆನ್ಸ್, ಅಂದರೆ ತುಂಬ ದೂರದಲ್ಲಿ ಅವ್ರಿಗೆ ಬೆಂಕಿ ಕಾಣಿಸುತ್ತೆ, ಆಗ ಅಲ್ಲಿ ಜಾಗ ಇದೆ, ಅಲ್ಲಿ ದಾರಿ ಇದೆ ಅಂತ ಗೊತ್ತಾಗಿ ಅವರು ವಾಪಸ್ಸು ಮನೆಗೆ ಹುಡ್ಕೊಂಡು ಬರ್ತಾರೆ ದಾರಿನ. ರಾಜೀವ್ ಎಕ್ಸ್ಕ್ಲೇಮ್ಡ್, ಅವನಿಗೆ ತುಂಬ ಖುಷಿಯಾಗುತ್ತೆ. ಒಬ್ಬಾ ಒಂಥರ ಫೀಲಿಂಗ್, ಓ ಎಷ್ಟು ಬುದ್ಧಿವಂತರಪ್ಪ ಆವಾಗಿನ ಜನ, ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್, ಎಷ್ಟು ಬುದ್ಧಿವಂತರಪ್ಪ ಈ ಜನ ಅಂತ ಅವನಿಗೆ ಎಕ್ಸೈಟ್ಮೆಂಟಲ್ಲಿ ಆಶ್ಚರ್ಯ ಆಗ್ಬಿಡುತ್ತೆ ಅವನಿಗೆ. ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್. ಮಾಧವ್ ಸೆಡ್, ಎಸ್ ನೋಡಿದ್ಯಪ್ಪ, ನೋಡಿ ಎಷ್ಟು ಬುದ್ಧಿವಂತರು ಆವಾಗಿನ ಜನ. ನೌ ಶಾಲ್ ವಿ ಗೋ ಟು ಹೋಮ್ ಆಫ್ಟರ್ ಯು ಹ್ಯಾವ್ ಎ ಫೇವ್ರೆಟ್ ಐಸ್ ಕ್ರೀಮ್. ಸರಿ, ಇವಾಗ ನಾವು ಲೈಟ್ ಹೌಸ್ ಎಲ್ಲ ನೋಡಾಯ್ತಲ್ಲ, ನಿನಗೂ ಖುಷಿ ಆಯಿತು, ನಿನಗೂ ಒಂದು ಟ್ರಿಪ್ ಆದಂಗೆ ಆಯಿತು. ಸರಿ, ಇವಾಗ ನಾವು ಮನೆಗೆ ವಾಪಸ್ ಹೋಗೋಣ. ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೆಟ್ ಐಸ್ ಕ್ರೀಮ್, ನಿನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಲ್ವಾ, ನೀನು ಐಸ್ ಕ್ರೀಮ್ ತಿನ್ನು, ಆಮೇಲೆ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ರಾಜೀವ್ ಸೆಡ್, ಓ ಎಸ್ ಪಾಪ, ಥ್ಯಾಂಕ್ ಯು. ಅವನಿಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಅವ್ನ ಫೇವ್ರೇಟ್ ಎಲ್ಲ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾರೆ, ಫೇವ್ರೇಟ್ ಐಸ್ ಕ್ರೀಮ್ನ ತಿನ್ನಿಸ್ತಾರೆ, ಸೊ ಅವನಿಗೆ ತುಂಬ ಹ್ಯಾಪಿ ಆಗ್ತಾನೆ. ನೀವೆಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಫೇವ್ರೇಟ್ ಏನಾದರೂ ಕೊಡಿಸಿದ್ರೆ ಹ್ಯಾಪಿ ಆಗ್ತಿರಲ್ವಾ, ತುಂಬ ಖುಷಿ ಆಗುತ್ತಲ್ವಾ, ಅದೇ ಥರ ರಾಜೀವ್ಗೂ ತುಂಬ ಖುಷಿ ಆಗುತ್ತೆ. ಈಗ ಯು ರಿಮೆಂಬರ್ ದೀಸ್ ಥಿಂಗ್ಸ್. ಎ ಟ್ರಿಪ್ ಇಸ್ ಎ ಶಾರ್ಟ್ ವಿಸಿಟ್ ಟು ಸಮ್ ಪ್ಲೇಸ್ ಆಫ್ಟರ್ ವಿಚ್ ಯು ರಿಟರ್ನ್ ಹೋಮ್. ಟ್ರಿಪ್ ಅಂದರೆ ಸ್ಮಾಲ್ ಪ್ಲೇಸ್ಗೆ, ಈಗ ಬೆಳಗ್ಗೆ ಹೋಗಿ ಸಂಜೆ ಬರೋದು, ಆ ಥರ ಶಾರ್ಟ್ ವಿಸಿಟ್, ಸ್ವಲ್ಪ ಡಿಸ್ಟೆನ್ಸಲ್ಲಿ ಹೋಗೋದಕ್ಕೆ ಟ್ರಿಪ್ ಅಂತ ಹೇಳ್ತಾರೆ. ಆಫ್ಟರ್ ಮತ್ತೆ ನೀವು ವಾಪಸ್ ಮನೆಗೆ ಹೋಗ್ತಿರಲ್ವಾ, ಅದಕ್ಕೆ ಟ್ರಿಪ್ ಅಂತ ಹೇಳ್ತಾರೆ. ಜರ್ನಿ ಅಂದರೆ, ಜರ್ನಿ ಮೀನ್ಸ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ತುಂಬ ದೂರ ಹೋಗ್ತೀರಿ, ಈಗ ರಾತ್ರಿ ಎಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ದೂರ ಹೋಗ್ತಿರಲ್ಲ, ನೀವು ನೈಟ್ ಬಸ್ ಜರ್ನಿ ಮಾಡಿದೆ, ಬೆಳಗಿನ ಬಸ್ ಜರ್ನಿ ಮಾಡಿದೆ ಅಂತ ಹೇಳ್ತಿರಲ್ವ, ಲಾಂಗ್ ಡಿಸ್ಟೆನ್ಸಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಿರಲ್ಲ, ಅದಕ್ಕೆ ಜರ್ನಿ ಅಂತ ಹೇಳ್ತಾರೆ. ಟು ಟ್ರಾವೆಲ್ ಮೀನ್ಸ್ ಅಂದರೆ, ಟ್ರಾವೆಲ್ ಅಂದರೆ ಏನು ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ ಟ್ರಾವೆಲ್ ಅಂತಲೂ ಹೇಳ್ತಾರೆ, ಜರ್ನಿಗೆ ಟ್ರಾವೆಲ್ ಅಂತಲೂ ಹೇಳ್ತಾರೆ. ಎ ವಾಯೇಜ್ ಅನ್ನೋದಕ್ಕೆ ಏನಂತಾರೆ, ಎ ವಾಯೇಜ್ ಇಸ್ ಎ ಲಾಂಗ್ ಜರ್ನಿ ಬೈ ಸಿ ಆರ್ ಏರ್. ಲ್ಯಾಂಡಲ್ಲಿ ವಾಯೇಜ್ ಅಂತ ಹೇಳಲ್ಲ, ನೀರಲ್ಲಿ ಓಡಾಡೋದಕ್ಕೆ ಸಿ ವಾಟರ್ ಟ್ರಾನ್ಸ್ಪೋರ್ಟ್ ಅಥವಾ ಏರ್ ಟ್ರಾನ್ಸ್ಪೋರ್ಟಲ್ಲಿ ನೀವು ಜರ್ನಿ ಆಗಿ ಹೋಗ್ತಿರಲ್ವ, ಲಾಂಗ್ ಜರ್ನಿ, ಅದಕ್ಕೆ ವಾಯೇಜ್ ಅಂತ ಹೇಳ್ತಾರೆ. VOYAGE, ವಾಯೇಜ್. ಓಕೆ.